ಈ ಪ್ಲಾಟ್ ಒಳಗೆ ದ್ರಾಕ್ಷಿ ಅಥವಾ ದಾಳಂಬ್ರಿ ಪೊಮೊಗ್ರಾನೇಟ್ ಎರಡರಾಗ ಒಂದು ಮಾಡ್ಬೇಕಂತೈತಿ ಇದ ಪ್ಲಾಟ. ನಮಸ್ಕಾರ ರೈತ ಬಾಂಧವರೇ ಹಾಗೂ ಕರ್ನಾಟಕ ಜನತೆಗೆ. ನಾ ಇವತ್ತು ನಿಮ್ಗೆ ಏನು ತೋರಿಸುತ್ತೇನಪ್ಪ ಅಂತಂದ್ರೆ ಚಿಲ್ಲಿ ಪ್ಲಸ್ ಟೊಮೆಟೊ ಏನು ಪ್ಲಾಂಟೇಶನ್ ಮಾಡಿಲ್ಲ ಒಂದು ಕಡೆ. ಇದು ಲಾಸ್ಟ್ ವಿಡಿಯೋದಾಗ ಹೇಳಿದ್ದು ತೋರಿಸ್ತೇನೆ ಅಂತೇಳಿ. ಸೊ ಇವತ್ತು ಆ ಪ್ಲಾಟ್ ಬಗ್ಗೆ ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನಿಮ್ಗೆ. ಯಾವ ರೀತಿ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತೇಳಿ, ಪ್ಲಾಟ್ ಯಾವ ರೀತಿ ಬಂದೈತಿ, ಆಮೇಲೆ ಅದಕ್ಕೆ ಕೆಳಗೆ ಬೆಟರ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡಿನಿ, ಆಮೇಲೆ ಅದಕ್ಕೆ NPK ನ್ಯೂಟ್ರಿಯೆಂಟ್ಸ್ ಯಾವ ಥರ ಕೊಟ್ಟಿನಿ ಅಂತೇಳಿ ಎಲ್ಲ ಹೇಳ್ತೀನಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಬರೀ ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ಈಗ ನೀವೇನು ನೋಡತ್ತೀರಿ, ಈಗ 5 ಫುಟ್ ಸಾಲದೇವ. ಒಂದು ಸಾಲ ಚಿಲ್ಲಿ ಮಾಡ್ಕೊಂಡಿನಿ, ಒಂದು ಸಾಲ ಟೊಮೆಟೊ ಮಾಡ್ಕೊಂಡಿನಿ. ಅಂದ್ರೆ ಯಾವ ಕಾರಣಕ್ಕಾಗಿ ಇದನ್ನು ಮಾಡ್ಕೊಂಡಿನಿ ಅಂತಂದ್ರೆ, ಲಾಸ್ಟ್ ಟೈಮ್ ನಾ ಇದೇ ಪ್ಲಾಟ್ ಒಳಗೆ ಸೌತೆಕಾಯಿ ಪ್ಲಸ್ ಟೊಮೆಟೊ ಮಾಡಿದ್ನಿ. ಮೈಕ್ರೋ ಟೊಮೆಟೊ ಅದು ಸೈಜ್ ಆಯ್ತು, ಅದ್ರ ಕ್ವಾಲಿಟಿ ಆಯ್ತು, ಆಮೇಲೆ ಟೊಮೆಟೊ ಶೈನಿಂಗ್ ಆಯ್ತು, ಫುಲ್ ಭಾಳ ಮಸ್ತ್ ಬಂದಿತ್ತು. ರೇಟು ಹಂಗೆ ಚಲೋ ಸಿಕ್ಕಿತ್ತು. ಸೊ ಪ್ರಾಫಿಟ್ ಚಲೋ ಆಗಿತ್ತು ನನಗೆ. ಅದರ ಸಂಬಂಧ ಏನು ಮಾಡಿ ಅಂತಂದ್ರೆ ಈ ಸಲ ಸೊ ಸೌತೆ ಬೆಳೆನ ಹಾಕಿ ಎರಡು ಪ್ಲಾಟ್ ಮಾಡೀನಿ. ಅದೇ ರೀತಿ 2 ಪ್ಲಾಟ್ ಸಕ್ಸಸ್ ಆಗಿದ್ದು. ಸೊ ಅದು ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೇನರ ಮತ್ತೆ ಹೊಸ ಟ್ರೈ ಮಾಡ್ಬೇಕಲ್ಲ ಅಂಥೇಳಿ ಚಿಲ್ಲಿ ಪ್ಲಸ್ ಟೊಮೆಟೊ ಮಾಡೀನಿ. ಚಿಲ್ಲಿ ಪ್ಲಸ್ ಟೊಮೆಟೊ ಯಾರು ಮಾಡಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ನಮ್ಮ ರೀಸೆಂಟ್ ನಮ್ಮ ಸುತ್ತಮುತ್ತ ಹಳ್ಳಿಯೊಳಗೆ ಏರಿಯಾಗಳಿಗೆ ಯಾರೂ ಮಾಡಿಲ್ಲ. ಸೊ ಅದಕ್ಕೆ ನಾ ಮಾಡೀನಿ. ಆಮೇಲೆ ಚಿಲ್ಲಿಗೂ ಚಲೋ ಇದೆ, ಯಾಕಂದ್ರೆ ಚಿಲ್ಲಿಯಿಂದ ಚಿಲ್ಲಿಗೆ 9 ಫೀಟ್ ಡಿಸ್ಟೆನ್ಸ್ ಆಗ್ತೈತಿ, ಟೊಮೆಟೊಯಿಂದ ಟೊಮೆಟೊಗೆ 9 ಫೀಟ್ ಡಿಸ್ಟೆನ್ಸ್ ಆಕೈತಿ. ಸೊ ಡಿಸ್ಟೆನ್ಸ್ ಎಷ್ಟು ಜಾಸ್ತಿ ಆಕೈತಿಲ್ಲ ಅಷ್ಟು ಕಾಯಿ ಶೈನಿಂಗ್ ಆಯ್ತು, ಸೈಜ್ ಆಯ್ತು, ಚಲೋ ಬರ್ತಾವೆ. ಅದಕ್ಕೆ ನೋಡ್ಬೋದು ಈಗೆಲ್ಲ ಫ್ರೂಟ್ ಸೆಟ್ಟಿಂಗ್ ಆಗತೈತಿ ಟೊಮೆಟೊ. ಆಮೇಲೆ ಇದಕ್ಕೆ ಯೂಸ್ ಮಾಡಿರುವಂಥ ಮಲ್ಚಿಂಗ ಡಬಲ್ ಡಾಲ್ಫಿನ್. ಸೊ ಈಗ ಪ್ರೈಸ್ ಎಲ್ಲ ಹೈಕ್ ಆಗಿಬಿಟ್ಟಿತ್ತು ಮಲ್ಚಿಂಗ್ದು. 2100 ರೂಪಾಯಿ ಅದು ಆಗೈತಿ ಈಗ. ಇನ್ನು ನೆಕ್ಸ್ಟ್ ಬೆಡ್ ಪ್ರಿಪ್ರೇಷನ್ ಕೆಳಗೆ ಏನೇನು ಹಾಕೊಂಡಿನಿ ಅಂತಂದ್ರೆ, ಒಂದು 2-3 ಡಬ್ಬಿ ಟ್ರಾಕ್ಟರ್ ಡಬ್ಬಿಯಿಂದ ತಿಪ್ಪಿ ಗೊಬ್ಬರ ಹಾಕೊಂಡಿನಿ. ಇದೊಂಥರ DAP ಪೊಟ್ಯಾಷ್ ಇದೊಂದು ರೆಗ್ಯುಲರ್ ಅಂತೂ ಹಾಕೋತೀನಿ. ಅದು ಹಾಕೊಂಡ ಮತ್ತು ಅದ್ರಾಗ ಸ್ವಲ್ಪ ಬೇವಿನ ಹಿಂಡಿ ಕುಡಿಸ್ಕೊಂಡು ಬೆಡ್ ಮೇಲೆ ಹಾಕಿ, ಆಮೇಲೆ ಮಲ್ಚಿಂಗ್ ಹಾಕ್ಕೊಂಡು ಸೈಜ್ 2.5 ಫೀಟ್ ಒಂದು ಸೈಡ್ ಹಾಕೊಂಡು ಜಿಗ್ ಜಾಗ್ ಅಂದ್ರೆ 1 ಫುಟ್ 3 ಇಂಚ್ ಸೈಜ್ ಕೊಂಡಿರ್ತೈತಿ ನಿಮ್ಗೆ. ಸೊ ಇಲ್ಲೇನೈತಲ್ಲ, ಈ ಹೋಲಿಂದ ಈ ಹೋಲಿಗೆ 1 ಫುಟ್ 3 ಇಂಚ್, ಈ ಹೋಲಿಂದ ಈ ಹೋಲಿಗೆ 2 ಫುಟ್ 6 ಇಂಚ್ ಆಕೈತಿ. ಸೊ 2.5 ಫುಟ್ ಅದ. ಈ ಕಡೆ ಏನೈತಂದ್ರೆ ಸ್ವಲ್ಪ ಮಾಯ್ಶ್ಚರ್ ಜಾಸ್ತಿ ಹಿಡ್ಕೊತೈತಲ್ಲ, ಅದಕ್ಕೆ ಈ ಕಡೆ ಇಷ್ಟು ಮಸ್ತ್ ಬರ್ತೈತಿ ಪ್ಲಾಟ್. ಈ ಕಡೆ ಯಾಕೆ ಗ್ಯಾಪ್ ಆಗೈತಿ ಅಂದ್ರೆ ಸಸಿ ಇಲ್ಲಿ ಎಲ್ಲ ಫುಲ್ ಉಸ್ಕಿಂದೆಲ್ಲ ಐತಿ. ಇದು ನಾ ಪ್ಲಾಂಟೇಶನ್ ಮಾಡೋ ಟೈಮ್ನಾಗಿನ ಟೆಂಪ್ರೇಚರ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಈ ರೀತಿ ಬಂದೈತಿ. ಟೊಮೆಟೊ ನೋಡ್ಬೋದು ಅಷ್ಟು. ಇಲ್ಲಿ ಅಲ್ಲಿ ಮುಂದೇನು ಬ್ರಾಂಚಸ್ ಬಂದವಲ್ಲ ಆ ಥರ ಇಲ್ಲಿ ಬ್ರಾಂಚಸ್ ಬಂದಿಲ್ಲ. ಸೊ ಹಿಂಗೆ ಆಕೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಲಾಸ್ಟ್ ಟೈಮ್ ಮಾಡಿದ್ದಾಗ ಚಲೋ ಬಂದಿತ್ತು, ಈ ಕಡೆ ಚಲೋ ಬಂದಿತ್ತು, ಆ ಕಡೆ ಚಲೋ ಬಂದಿತ್ತು. ಬಟ್ ಅದು ಪ್ಲಾಂಟೇಶನ್ ಮಾಡಿದ ಟೈಮಿಂಗ್, ಡೇಟ್ಸ್, ಕ್ಲೈಮೇಟ್ ಅದು ಡಿಪೆಂಡ್ ಮ್ಯಾಟ್ರ್ ಆಕೈತಿ. ಅದಕ್ಕೆ ನೋಡ್ಬೋದು ಇಲ್ಲಿ ಚಿಲ್ಲಿ ಸ್ವಲ್ಪ ಫುಲ್ ಗ್ಯಾಪ್ ಆಗಿಬಿಟ್ಟೈತಿ ಇಲ್ಲೆಲ್ಲ ನೋಡಲಿ ಆ ಸಾಲು. ಈ ಕಡೆ ಉಸ್ಕಿನೆಲ್ಲ ಆಯ್ತಲ್ಲ. ಸೊ ಅದಕ್ಕೆ ಅಷ್ಟೊಂದು ಹೇಳ್ಕೊಳಂಗೇನು ಬಂದಿಲ್ಲ ಈ ಕಡೆ. ಇನ್ನು ನೆಕ್ಸ್ಟ್ ನಿಮಗೆ ಇದ್ರ ಕೆಳಗೆ ಡ್ರಿಪ್ನಾಗ ಏನೇನು ಕೊಟ್ಟಿನಿ ಅಂತಂದ್ರೆ, ಸ್ಟಾರ್ಟಿಂಗ 19 ಹ್ಯೂಮಿಕ್ ಆಸಿಡು, ಮೈಕ್ರೋನ್ಯೂಟ್ರಿಯೆಂಟ್ಸು ಇಷ್ಟು ಕೊಟ್ಟಿನಿ. ಆಮೇಲೆ ಫಸ್ಟ್ 2 ಡ್ರೆಂಚ್ ಮಾಡೀನಿ. ಏನು ರೆಗ್ಯುಲರ್ ನಾವು ವೆಜಿಟೇಬಲ್ಸ್ ಮಾಡ್ತೀವಲ್ಲ, ಅದ ಒಂದು ಫಂಗಿಸೈಡ, ಇನ್ಸೆಕ್ಟಿಸೈಡ, ಅದ್ರ ಜೊತೆ ನ್ಯೂಟ್ರಿಯೆಂಟ್ಸ್, ಫುಲ್ವಿಕ್ ಆಸಿಡ್ ಈ ರೀತಿ ಹಾಕೊಂಡು ಡ್ರೆಂಚ್ ಮಾಡ್ಕೊಂಡು ಕೆಳಗೆ ಡ್ರಿಪ್ನಾಗ ಕೊಟ್ಟಿನಿ. ಸದ್ಯಕ್ಕೆ ಒಂದು ವಾರದಾಗಂತೂ ಏನೂ ಕೊಟ್ಟಿಲ್ಲ, 8 ದಿವಸ ಆಯ್ತು. ಯಾಕಂತಂದ್ರೆ ಆಲ್ರೆಡಿ ನಾ ಪ್ರತಿ ದಿವಸ 3 ದಿವ್ಸಕ್ಕೊಂದು 2 ದಿವ್ಸಕ್ಕೊಂದು ಡೋಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಇರಲ್ಲ ಅಂತೇಳಿ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಏನೂ ಕೊಟ್ಟಿಲ್ಲ. ಸ್ಪ್ರೇಗಳು ಏನೈತಿ ಈಗ ಸದ್ಯಕ್ಕೆ ಫ್ರೂಟ್ ಸೆಟ್ಟಿಂಗ್ ಆಗೋ ಟೈಮ್ನಾಗ ಕೀಡಿ ಆಗೈತಿ. ಮೋಡಾಗಿದ್ದ ಸಂಬಂಧ ಈಗ ಹುಳುಗ ಸ್ಪ್ರೇ ಹಾಕೋಬೇಕೈತಿಲ್ಲ ಅಂದ್ರೆ ಏನು ಹಸಿಕಾಯಿ ಬರತ್ತವಲ್ಲ, ಈಗ ಫ್ರೂಟ್ ಸೆಟ್ಟಿಂಗ್ ಆಗತ್ತಲ್ಲ, ಇಂದೆಲ್ಲ ತಿಂದು ಹೋಗಿಬಿಡ್ತಾವೆ. ಸೊ ಈ ಕಡೆ ಪ್ಲಾಟ ಬೇರೆ ಐತಿ, ಈ ಕಡೆ ಪ್ಲಾಟ ಬೇರೆ ಐತಿ. ಸೊ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಇದ್ರದ 400-500 ರೂಪಾಯಿ ಐತಿ ಟೊಮೆಟೊದ. ಚಿಲ್ಲಿದೇನೈತಿ 20 ರೂಪಾಯಿ 30 ರೂಪಾಯಿ ಕೆಜಿ ಐತಿ ರೆಗ್ಯುಲರ್. ಹೋದ ವರ್ಷ ಇಲ್ಲಿ ತನಕ ಚಿಲ್ಲಿ ರೇಟ್ ಬಿದ್ದಿಲ್ಲ. ಚಿಲ್ಲಿ ಯಾರ್ಯಾರು ಮಾಡ್ಯಾರ ಅವ್ರಿಗೆಲ್ಲ ರೇಟ್ ಚಲೋ ಸಿಕ್ಕದ. ಈ ವರ್ಷ ಪ್ರಾಫಿಟ್ ಚಲೋ ಆಗೈತಿ. ಚಿಲ್ಲಿ ಯಾರು ಬೆಳಿತೀರಿ ಕಮೆಂಟ್ ಮಾಡಿರಿ, ಯಾವ ಊರಿಂದ ನೋಡತ್ತೀರಿ ಅದನ್ನೂ ಕಮೆಂಟ್ ಮಾಡಿರಿ. ಸೊ ಈ ರೀತಿ ನಾ ಮಾಡೀನಿ ಚಿಲ್ಲಿ ಪ್ಲಸ್ ಟೊಮೆಟೊ. ಚಿಲ್ಲಿ ಯಾವಾಗ ಮಾಡಿಲ್ಲ ಅಂದ್ರೆ ರೆಗ್ಯುಲರ್ ಆಗಿ ನಾವು ಇದು ಮಾಡೋಂಗಿಲ್ಲ, ಟೊಮೆಟೊನ ಜಾಸ್ತಿ ಮಾಡ್ತೀವಿ. ಇಲ್ಲೆಲ್ಲ ನೋಡ್ಬೋದು ಫ್ರೂಟ್ ಸೆಟ್ಟಿಂಗ್ ಯಾವ ರೀತಿ ಆಗಿದೆ ಅಂತೇಳಿ. ಇದೇನಾಗಿತ್ತು ಅದು ಹುಳುಕಾಗಿಬಿಟ್ಟೈತಿ. ಇದ್ರಾಗ ನಾ ಕೀಡಿ ಮೇಯ್ದು ಹೊಂಟೈತಿ ಈಗ. ಸೊ ಇಲ್ಲಿ ಐತಿ ನೋಡ್ರಿ ಕೀಡಿಗೆ ಒಳಗೆ. ನಿಮ್ಗೆ ಕಾಣಿಸತ್ತೆ ಗೊತ್ತಿಲ್ಲ, ತಡ್ರಿ ನಿಮ್ಗೆ ತೋರಿಸ್ತೇನೆ ಒಂದು ಸೆಕೆಂಡ. ಬಂತು ನೋಡ್ರಿ ಹೊರಗೀಗ. ಕಾಣಿಸತ್ತೆ ಅನ್ಕೋತೀನಿ ನಿಮಗೆ. ಕೀಡಿ ಬಂತು ನೋಡ್ರಿ ಹೊರಗೆ. ಸೊ ಈ ರೀತಿ ಕೀಡಿ ಅದಾವೆ. ಈಗ ಇನ್ಕೋ ಸ್ಪ್ರೇ ಹಾಕತ್ತೀನ. ಏನು ಸೌಂತಿ ಒಳಗೆ ಅದು ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ
ಸೊ ಅದು ನಮ್ಮ ಮಾಮಾಶ್ರೀ ಅವ್ರ ಸ್ಪ್ರೇ ಹಾಕತ್ತಾರೆ ಈಗ ಹಾಕ್ಸಿನಿ ಅವ್ರ ಕಡೆ ಈಗ ಚಿಲ್ಲಿ ಪ್ಲಸ್ ಟೊಮೆಟೊ ಎರಡಕ್ಕೂ ಸ್ಪ್ರೇ ಹಾಕ್ಸತ್ತೀನಿ. ಯಾಕಂದ್ರೆ ಮತ್ತೆ ಇದಕ್ಕೆ ಸ್ಪ್ರೇ ಮಾಡೋದು ಆಮೇಲೆ ಇದಕ್ಕೆ ಕೀಡಿ ಬರೋದು ಆಗಬಾರ್ದು, ಇದಕ್ಕೂ ಕೀಡಿ ಆಗ್ತದೆ ಮೆಣಸಿಕಾಯಿಗೂ. ಸೊ ಅದಕ್ಕೆ ಬೇಡ ಅಂತ ಎರಡಕ್ಕೂ ಸ್ಪ್ರೇ ಹಾಕ್ಸ್ಬಿಡ್ತೀನಿ. ಇದನ್ನು ಹೊರಗೆ ಹಾಕಿಬಿಡ್ನಿ ಈಗ ಲೈಟ್ಸ್. ಓಕೆ, ಇನ್ನು ನಿಮಗೆ ಮತ್ತು ಇನ್ನೇನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಕೇಳಿರಿ. ಸೊ ಈಗ ಎಷ್ಟು ಇನ್ಕತಕ್ಕೆ ಏನು ಕೆಲಸ ಮಾಡೀನಿ ಅಷ್ಟು ಕವರ್ ಮಾಡೀನಿ. ಇದ್ರಾಗ ಏನು ಕಸ ಬಂದಿತ್ತಲ್ಲ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೇನೆ 2-3 ಸಲ. ಸೊ ಮಳೆಗೆ ಗಾಳಿಗೇನ ಸ್ವಲ್ಪ ಮಲ್ಚಿಂಗ್ ಜಾಸ್ತಿ ಕಾಡಿದ್ದು ಈ ಸಲ, ಯಾಕಂದ್ರೆ ಮಣ್ಣೆಲ್ಲ ಹೋಗಿಬಿಟ್ಟು ಮಲ್ಚಿಂಗ್ ಎಲ್ಲ ಎಳತಿತ್ತು. ಸೊ ಹಾಗಾಗಿ ಸಸಿ ಈ ಕಡೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗ್ಯಾವು. ಇನ್ನು ಈ ಕಡೆ ಇದನ್ನು ಟೊಮೆಟೊ ಕಟ್ಟಬೇಕಾಗೈತಿ, ಇವತ್ತು ಬರ್ತಾರೆ. ಈ ಕಡೆ ಎಲ್ಲ ಫುಲ್ ಕಟ್ಟೋದು ಕಂಪ್ಲೀಟ್ ಆಗೈತಿ. ಈ ಕಡೆ ನಮ್ದು ಸೆಕೆಂಡ್ ಅರಿಶಿನ ಪ್ಲಾಟ್ ಐತಿ. ಸೊ ಯಾವ ರೀತಿ ಬಂದು ಕಮೆಂಟ್ ಮಾಡಿ. ಈ ಪ್ಲಾಟ್ ಒಳಗೆ ಇದ ಫಸ್ಟ್ ಟೈಮ್ ಅರಿಶಿನ ಹಾಕಿದ್ದ, ಇದ ಫಸ್ಟ್ ಈ ಭೂಮಿ ಒಳಗೆ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದ. ಇನ್ನು ಈ ಕಡೆ ನಾವು ಕುಕುಂಬರ್ ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇನ್ನು 2 ಡೇಸ್ದಾಗ ರೆಡಿ ಮಾಡ್ತೇನೆ ಇದನ್ನು. ಸೊ ಹಂಗೆ ಇದಕ್ಕಿಂತ ಮುಂಚೆ ಬ್ರಿಂಜಾಲ್ ಇತ್ತು, ಅದನ್ನು ಹೊಡೆದ ಹಂಗೆ ಬಿಟ್ಬಿಟ್ಟಿದ್ನಿ. ಈಗೆಲ್ಲ ಫುಲ್ ಜೇಕ್ ಆಗಿಬಿಟ್ಟೈತಿ. ಇದನ್ನು ಮತ್ತು ರೂಟ್ರ್ ಹೊಡಿತೀನಿ, ಇಲ್ಲಾಂದ್ರೆ ನೇಗಿಲ ಹೊಡೆದು ಆಮೇಲೆ ರೂಟ್ರ್ ಹೊಡೆದು ಆಮೇಲೆ ಸಾಲು ಬಿಡ್ತೀನಿ. ಇದರ ಒಳಗೆ ಏನು ಹಾಕೊಂಡು ಅಂದರೆ ಬೆಡ್ ಮೇಲೆ ಕೊತ್ತಂಬರಿ ಹಾಕೊಂಡ್ಬಿಟ್ಟಿವಿ. ಯಾವ ರೀತಿ ಮಾತ್ರ ಕಮೆಂಟ್ ಮಾಡಿರಿ. ಆಮೇಲೆ ಈ ಸಾಲ ಮತ್ತು ಈ ಸಾಲ ಎರಡು ಗೈಬಿಗೆ ಸ್ವೀಟ್ ಕಾರ್ನ್ ಹಾಕೊಂಡ್ಬಿಟ್ಟಿವಿ. ಸ್ವೀಟ್ ಕಾರ್ನ್ ಅಷ್ಟೊಂದು ಬರೋದು ಡೌಟ್ ಐತೆ ನನಗೆ ಈ ಪ್ಲಾಟ್ನಾಗ. ಯಾಕಂದ್ರೆ ಫಸ್ಟ್ ಪ್ಲಾಟ್ನಾಗ ಚಲೋ ಬಂದೈತಿ, ಈ ಪ್ಲಾಟ್ನಾಗ ಬರೋ ಡೌಟ್. ಉಸ್ಕಿನೆಲ್ಲ ಆಯ್ತಲ್ಲ, ಸೊ ಅದಕ್ಕಿಂತ ನೀರು ಅದಕ್ಕೆ ಜಾಸ್ತಿ ಬೇಕು. ಇನ್ನು ಪ್ಲಾಂಟೇಶನ್ ಮಾಡಿ ಟೈಮ್ನಾಗ ಟೆಂಪ್ರೇಚರ್ ಜಾಸ್ತಿ ಇತ್ತು, ಒಂದು ಮಳೆ ಆಯಿತು, ಆಮೇಲೆ ಮಳೆ ಗ್ಯಾಪ್ ಆಗಿಬಿಡ್ತು. ಸ್ವೀಟ್ ಕಾರ್ನ ಕೊತ್ತಂಬರಿ ಹೆಂಗಪ್ಪ ಅಂತಂದ್ರೆ ರೆಗ್ಯುಲರಾಗಿ ಮಳೆ ಆಗಬೇಕು. ಮಳೆ ಆದಂದ್ರೆ ಕೊತ್ತಂಬರಿ ಅದು ಭಾಳ ಚಲೋ ಬರ್ತೈತಿ. ಕೊತ್ತಂಬರಿದು ಪ್ರೆಸೆಂಟ್ ಮಾರ್ಕೆಟ್ ರೇಟ್ 10 ರೂಪಾಯಿ 15 ರೂಪಾಯಿ ಸುಡೋ ತನಕ 20 ರೂಪಾಯಿ ತನಕ ಐತಿ. ಯಾಕಂತಂದ್ರೆ ಕೆಲವೊಂದು ಕಡೆ ಮಳೆ ಜಾಸ್ತಿ ಕೊತ್ತಂಬರಿ ಹೋಗ್ಬಿಟ್ಟೈತಿ, ಇನ್ನೊಂದು ಕಡೆ ಹಾಕಿದ ಕಡೆ ಮಳೆ ಅಂದ್ರೆ ಮಳೆನೇ ಇಲ್ಲ, ಬೀಜ ಸೀಡ್ ಹಾಕಿದ ಕೂಡಲೇ. ಸೊ ಅದಕ್ಕೆ ಫ್ಲಾಟ್ ಸರಿ ಬಂದಿದೆ ಈ ಸಲ. ಇನ್ನು ಸೊ ಅದಕ್ಕೆ ನಮ್ದು ಈಗ ಒಂದು ಫಸ್ಟ್ ಪ್ಲಾಟ್ ಏನೈತಿ ಅದು 7 ರೂಪಾಯಿ ಸುಡೋ ಸೇಲ್ ಆಗೈತಿ. ಸೊ ಟೋಟಲ್ ಸೂಡು ಎಷ್ಟು ಆಗ್ತಾವೆ ಅಷ್ಟರ ಮ್ಯಾಕ್ಸ್ ರೊಕ್ಕ ಕೊಟ್ಟು ತೊಗೊಂಡು ಹೋಗ್ತಾರೆ. ಸೊ ಟೋಟಲ್ ಒಂದು 4ರಿಂದ 5 ಸಾವಿರ ಸೂಡು ಆಗ್ಬೋದು. ಅದು ಈಗ ಒಂದು 3 ಸಾವಿರ ಸೂಡು ತೊಗೊಂಡು ಹೋಗ್ಯಾರ. ಸೊ ಪ್ಲಾಟ್ ಈ ರೀತಿ ಬಂದೈತಿ, ಟೊಮೆಟೊ ಮತ್ತು ಚಿಲ್ಲಿ. ಚಿಲ್ಲಿ ವೆರೈಟಿ ಬಂದು ನಿಮ್ಗೆ ವೆರೈಟಿ ಒಂದು ಹೇಳಿದೆ, ಸಾರಿ ಹೇಳ್ತೀನಿ. ಇದು ಮೇಘದೂತ್ ವೆರೈಟಿ. ಮುರಿತಾನೆ. ಸೊ ಇದು ಮೇಘದೂತ್ ವೆರೈಟಿ. ಇದು 1085 ಚಿಲ್ಲಿ ವೆರೈಟಿ. ನೆಕ್ಸ್ಟ್ ಇನ್ನು ಈ ಪ್ಲಾಟ್ ಒಳಗೆ ದ್ರಾಕ್ಷಿ ಅಥವಾ ದಾಳಂಬ್ರಿ ಪೊಮೊಗ್ರಾನೇಟ್ ಎರಡರಾಗ ಒಂದು ಮಾಡ್ಬೇಕಂತೈತಿ ಇದ ಪ್ಲಾಟ. ಸೊ ನೋಡೋಣ, ನನಗೂ ಇದನ್ನು ಫಸ್ಟ್ ಟೈಮ್ ಮಾಡತ್ತೀನಲ್ಲ, ಅದನ್ನು ಯಾವ್ದು ಮಾಡ್ಬೇಕಂತ ಡಿಸೈಡ್ ಮಾಡಿಲ್ಲ. ಫಸ್ಟ್ ನಿಮ್ಗೆ ಏನು ಅನಿಸ್ತೈತಿ, ದ್ರಾಕ್ಷಿ ಆರ್ ಪೊಮೊಗ್ರಾನೇಟ್ ಯಾವ್ದು ಮಾಡ್ಬೇಕಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ನೀವು ಯಾವ್ದು ಮಾಡಿರಿ ಅದನ್ನೂ ತಿಳಿಸ್ರಿ. ಸೊ ಎಕ್ಸ್ಪೀರಿಯನ್ಸ್ ಇದ್ದಾರದ ಹೋಗಿ ಪ್ಲಾಟ್ ವಿಸಿಟ್ ಮಾಡಿ ಅದ್ರ ನಾಲೆಜ್ ತೊಗೊಂಡ್ರೆ ಆಮೇಲೆ ಮಾಡ್ಬೇಕಾಗೈತಿ. ನಾವು ದ್ರಾಕ್ಷಿ ಮಾಡಿಲ್ಲ, ಪೊಮೊಗ್ರಾನೇಟು ಅದೂ ಮಾಡಿಲ್ಲ. ಉಳ್ಕಿದೆಲ್ಲ ಕ್ರಾಪ್ಸ್ನು ಆಲ್ಮೋಸ್ಟ್ ಕವರ್ ಮಾಡೀವಿ. ನಮ್ಮ ಯೂಟ್ಯೂಬ್ ಚಾನಲ್ದಾಗೂ ಅದ ಎಲ್ಲ ವೀಡಿಯೋಸ. ಇನ್ನು ಲಾಸ್ಟ್ ಟೈಮ್ ಶುಗರ್ ಕೇನ್ದ ವಿಡಿಯೋ ಕೇಳಿದ್ರಿ. ಸೊ ಅದಕ್ಕೆ ಕಮೆಂಟ್ನಾಗ ತಿಳಿಸಿದ್ರೆ ನಂಗೆ ಶುಗರ್ ಕೇನ್ ವಿಡಿಯೋ ಮಾಡಿರಿ ಸರ್ ಅಂತೇಳಿ. DM ಮಾಡಿದ್ರಿ ಭಾಳ ಜನ. ನೆಕ್ಸ್ಟ್ ಏನೈತಿ ನಮ್ಮ ಪ್ಲಾಟ್ಗಳು ಏನೇನಲ್ಲ ಶುಗರ್ ಕೇನ್ದು. ಸೊ ಯಾವ ರೇಟ್ ಇದಾವೆ, ಎಷ್ಟು ಎಕರೆ ಇದಾವೆ, ಏನು ಅಂಥೇಳಿ ಫಾದರ್ದು ಫುಲ್ ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ. ಇದು ವ್ಲಾಗ್ದಾಗ ಮಾಡ್ಬೇಕಾದ್ರೆ ಫುಲ್ ದೊಡ್ಡದಾಗಿ ಬಿಡ್ತೈತಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ಯಾರು ಇಲ್ಲಿ ತನಕ ವಿಡಿಯೋ ನೋಡಿರಿ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಮುಂದೆ ನೀವು ವಿಡಿಯೋ ನೋಡ್ಕೋತೀರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಜಾಸ್ತಿ ಅಗ್ರಿಕಲ್ಚರ್ ಬಗ್ಗೆ, ಫಾರ್ಮಿಂಗ್ ವೀಡಿಯೋಸ್ ಬಗ್ಗೆ ನಿಮ್ಗೆ ನಾಲೆಜ್ ಬೇಕಂತಂದ್ರೆ ನಮ್ಮ ಕೃಷಿ ಅನ್ನದಾತ ಪೇಜ್ ಫಾಲೋ ಮಾಡ್ಕೊರಿ. ಥ್ಯಾಂಕ್ ಯು.